ನಮಸ್ಕಾರ. ಕರ್ನಾಟಕ ಇದೀನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಕೆಂಪು ಬಸ್ ಚಾಲಕರ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ. ಸಾರಿಗೆ ಮುಷ್ಕರಕ್ಕೆ ಸಾರ್ವಜನಿಕರು ತತ್ತರ. ಎಲ್ಲೆಲ್ಲೂ ಖಾಸಗಿ ವಾಹನಗಳ ಓಡಾಟ, ವಿದ್ಯಾರ್ಥಿಗಳ ಪರದಾಟ. ಮುಷ್ಕರ ನಡೆಸಿದ ಸಾರಿಗೆ ಸಂಘಟನೆಗೆ ಹೈಕೋರ್ಟ್ ತರಾಟೆ. ಪ್ರತಿಭಟನೆ ನಿಲ್ಲದಿದ್ದರೆ ನ್ಯಾಯಾಂಗ ನಿಂದನೆ ಕೇಸ್ ಎಚ್ಚರಿಕೆ. ವಾರ್ನಿಂಗ್ ಬೆನ್ನಲ್ಲೇ ಮುಷ್ಕರ ಮುಂದೂಡಿಕೆ. ಕುತೂಹಲ ಹೆಚ್ಚಿಸಿದ ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ ಪ್ರಕರಣ. 11ನೇ ಸ್ಥಳದಲ್ಲಿಯೂ ಪತ್ತೆಯಾಗದ ಅಸ್ಥಿ. ಅಧಿಕಾರಿಗಳಿಂದ ಮುಂದುವರಿದ ಶೋಧ ಕಾರ್ಯ. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕಳೆದ ಮಧ್ಯರಾತ್ರಿಯಿಂದಲೇ ಆರಂಭವಾಗಿರುವ ಸಾರಿಗೆ ನೌಕರರ ಮುಷ್ಕರಕ್ಕೆ ಜಿಲ್ಲಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ನಗರದಲ್ಲಿ ಕಳೆದ ರಾತ್ರಿಯಿಂದಲೂ ಸಾರಿಗೆ ಬಸ್ ಸಂಚಾರ ಇರಲಿಲ್ಲ. ಮುಷ್ಕರದ ಹಾದಿ ಹಿಡಿದಿರುವ ಸಾರಿಗೆ ಇಲಾಖೆ ನೌಕರರಿಗೆ ಎಲ್ಲ ರೀತಿಯ ರಜೆ ರದ್ದುಪಡಿಸಿ ಸಾರಿಗೆ ಇಲಾಖೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದರೂ ಯಾವುದೇ ನೌಕರರು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಜಿಲ್ಲೆಯಲ್ಲಿ ಹಾಸನ 2, ಚನ್ನರಾಯಪಟ್ಟಣ, ಹೊಳೆನರಸೀಪುರ ಹಾಗೂ ರಾಮನಾಥಪುರ ತಲಾ ಒಂದೊಂದು ಸೇರಿ ಒಟ್ಟು ಡಿಪೋ ವ್ಯಾಪ್ತಿಯಲ್ಲಿ 500ಕ್ಕೂ ಹೆಚ್ಚು ಬಸ್ ಹಾಗೂ ಸುಮಾರು 3,000 ನೌಕರರು ಹಾಗೂ ಸಿಬ್ಬಂದಿ ಕರ್ತವ್ಯದಿಂದ ಹೊರಗಿಳಿದಿದ್ರು. ಹಾಸನದ 2 ಘಟಕಗಳಲ್ಲಿ 230 ಸಾರಿಗೆ ಬಸ್ ನಿಂತಿದ್ವು. ಹೀಗಾಗಿ ನಗರ ಹಾಗೂ ಜಿಲ್ಲಾದ್ಯಂತ ಬಸ್ ನಿಲ್ದಾಣಗಳು ಬಸ್ ಹಾಗೂ ಪ್ರಯಾಣಿಕರಿಲ್ಲದೆ ಬಣಗುಡುತ್ತಿದ್ವು. ಮುಷ್ಕರ ವಿಷಯ ತಿಳಿದಿದ್ದರಿಂದ ಪ್ರಯಾಣಿಕರು ಹೆಚ್ಚಾಗಿ ಆಗಮಿಸಿರಲಿಲ್ಲ. ಬಂದರೂ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು. ಇವರು ಬೇರೆ ಮಾರ್ಗ ಇಲ್ಲವೇ ಖಾಸಗಿ ವಾಹನಗಳಲ್ಲೇ ಪ್ರಯಾಣ ಬೆಳೆಸಿದ್ರು. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ಖಾಸಗಿ ವಾಹನಗಳ ಸಂಚಾರಕ್ಕೆ ಸೋಮವಾರ ಸಂಜೆಯೇ ಸೂಚನೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ನಗರದಿಂದ ವಿವಿಧೆಡೆಗಳಿಗೆ ತೆರಳಲು ಖಾಸಗಿ ವಾಹನಗಳು ದಿಢೀರ್ ರಸ್ತೆಗಿಳಿದಿದ್ವು. ವೃತ್ತ ಸೇರಿದಂತೆ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇಂದು ಸಹ ಡಿಸಿ ಅವರು ಜಿಲ್ಲೆಯ ವಿವಿಧೆಡೆ ಸಂಚರಿಸಿ ಖಾಸಗಿ ವಾಹನಗಳನ್ನು ಸಿದ್ಧಗೊಳಿಸುವ ಮೂಲಕ ಪ್ರಯಾಣಿಕರಿಗೆ ಹೆಚ್ಚಿನ ತೊಂದರೆಯಾಗದಂತೆ ನಿಗಾ ವಹಿಸಿದ್ರು. ನಮ್ಮಂತ ಬಡವರಿಗೆ ಇದೆಲ್ಲ ಲಾಯಕ್ಕಿಲ್ಲ. ಸರ್ಕಾರ ಗೊತ್ತಾಗಿರ್ಬೇಕು. ಒಬ್ಬರಿಬ್ಬರ ಮೇಲೆ 4-5 ವೆಹಿಕಲ್ ಇರ್ತದೆ, ಗೊತ್ತಾಗಲ್ಲ. ನಮ್ಮಂತ ಕೂಲಿ ಮಾಡೋರಿಗೆ ಎಷ್ಟೊಂದು ಕೊಟ್ಟೋಣ ಚಾರ್ಜ್. ಅವ್ರಿಗೆಲ್ಲ ತಿಳಿಬೇಕು. ಅವ್ರಿಗೆ ಗೊತ್ತಾಯ್ತಾ? ಒಂದೊಂದು ಮನೇಲಿ 4-5 ವೆಹಿಕಲ್ ಇರ್ತದೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಕಷ್ಟ ಗೊತ್ತಾಗಲ್ಲ. ಈ ಕೂಲಿ ಮೀಲಿ ತುಂಬ ಕಷ್ಟ ಆಗುತ್ತೆ. ಗೊತ್ತಾಯ್ತಾ? ದೇವ್ರಿಗೆ 500 ದುಡಿತಾರೆ, 400 ದುಡಿತಾರೋ, ಅವ್ರು ಎಷ್ಟೊಂದು ಚಾರ್ಜ್ ಕೊಡ್ತಾರೆ, ಗೊತ್ತಾಗ್ಬಾರ್ದು ಇವೆಲ್ಲ ಅವ್ರಿಗೆ. ಇವೆಲ್ಲ 9 ಗಂಟೆಯಿಂದ ಇಲ್ಲಿ ತನಕ ಒಂದು ಬಸ್ಗಳಿಲ್ಲ. ನಾನು ಹೊರಗಡೆ ಹೋಗಬೇಕು, ಚಂದ್ರಾಪಟ್ಟಣ ಹೋಗ್ಬೇಕು, ಗಂಡಸಿಗೆ ಹೋಗ್ಬೇಕು, ಯಾವುದೋ ಕಂಪ್ನಿ ವರ್ಕಲ್ಲಿದ್ದೀನಿ ನಾನು. ಆದರೆ ಬೆಳಗಿಂದ ನಾನು ಹೋಗೋಕ್ಕಾಗ್ತಾಯಿಲ್ಲ. ಅರ್ಜೆಂಟ್ ಹೋಗಲೇಬೇಕಲ್ಲಿ ಅಲ್ಲಿ ಕಸ್ಟಮರ್ ಕಾಲ್ ಮಾಡ್ತಾನೆ ಇದ್ದಾರೆ. ಆದರೆ ನಾನು ಹೋಗೋಕ್ಕಾಗ್ತಾಯಿಲ್ಲ. ಹಿಂಗೆ ಆಗ್ಬಿಟ್ರೆ ಪೇಷಂಟ್ ನೋಡೋರ ಕತೆ ಏನೋ ಅರ್ಜೆಂಟ್ ಇರುತ್ತೆ, ಎಮರ್ಜೆನ್ಸಿ ಸಡನ್ ಅನೌನ್ಸ್ ಮಾಡಿಬಿಟ್ರೆ ಹೈಕೋರ್ಟು ಇವತ್ತೊಂದಿನ ಇದು ಮಾಡಿ ಅಂತ ಹೇಳಿದೆ. ಆದರೂ KSRTC ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಕೂತಿದ್ದಾರೆ. ಪೇಷಂಟ್ಗಳ ಎಷ್ಟು ಜನ ತೊಂದರೆ ಆಗುತ್ತೆ, ಅರ್ಜೆಂಟ್ ಇರೋಕ್ಕೆ ತೊಂದರೆ ಆಗುತ್ತೆ, ಮಕ್ಕಳು. ಇನ್ನು ಈ ಬಗ್ಗೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮಾತನಾಡಿ, ಬಸ್ ಸ್ಟ್ರೈಕ್ ಇರೋದ್ರಿಂದ ಕಾಲೇಜ್ಗೆ ಬರಲು ತುಂಬಾ ತೊಂದರೆ ಆಗಿದೆ. ಹಳ್ಳಿ ಮಕ್ಕಳೆಲ್ಲ ಇಲ್ಲಿ ಓದುತ್ತಿರುವುದರಿಂದ ಅಲ್ಲಿಂದ ಬರುವುದು ತುಂಬಾ ಕಷ್ಟ ಆಗಿದೆ. ಇವಾಗಿನ್ನು ಕಾಲೇಜು ಪ್ರಾರಂಭ ಆಗಿದ್ದು ವಿದ್ಯಾರ್ಥಿಗಳು ಇಲ್ಲದ ಕಾರಣ ತರಗತಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಸರ್ಕಾರ ಬೇಗ ಈ ಸಮಸ್ಯೆ ಬಗೆಹರಿಸಿ ನ್ಯಾಯ ಕೊಡಬೇಕು ಎಂದು ಬೇಸರ ವ್ಯಕ್ತಪಡಿಸಿದರು. ತುಂಬ ತೊಂದರೆ ಆಗಿದೆ. ಕಾಲೇಜ್ಗೆ ಬರೋದ್ರಿಂದ ಹಳ್ಳಿ ಮಕ್ಕಳೆಲ್ಲ ಇಲ್ಲಿ ತುಂಬ ಜನ ಓದ್ತಾ ಇದ್ದಾರೆ. ಅಲ್ಲಿಂದ ಬರೋದು ತುಂಬಾ ಕಷ್ಟ ಆಗಿದೆ. ಬೆಳಗ್ಗೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು, ಬಸ್ ಇಲ್ಲ, ನೀವೆಲ್ಲ ಕಾಲೇಜ್ಗೆ ಹೋಗ್ತೀರಾ ಅಂತ. ಅವರಿಗೂ ತೊಂದರೆ ಆಗಿದೆ. ಮತ್ತು ಅವರೆಲ್ಲ ಬಂದು ಇಲ್ಲಿ ಪಾಠ ಕೇಳಬೇಕು. ಇವಾಗಿನ್ನೂ ಕಾಲೇಜ್ ಸ್ಟಾರ್ಟ್ ಆಗಿರೋದು ನಮಗೆ. ಅಲ್ಲಿಂದ ಬಂದು ಪಾಠ ಕೇಳೋದಂದರೆ ನಮಗೆ ದೊಡ್ಡದ ವಿಷಯ. ಅಂಥದ್ರಲ್ಲಿ ಯಾರೂ ಬಂದಿಲ್ಲ ಸರ್. ನೀವೇ ನೋಡ್ತಿರೋ ಹಾಗೆ ಇಲ್ಲಿ ಯಾರೂ ಬಂದಿಲ್ಲ. ಎಸ್ ಸರ್, ಸಮಸ್ಯೆ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಮತ್ತು ಫೈನಲ್ ಇಯರ್ ಇರೋದ್ರಿಂದ ನಾವು ಇವಾಗ ಕ್ಲಾಸ್ ಕಲ್ತ್ರೆ ಮುಂದೆ ಅಂತ ಹೇಳ್ತೀವಿ. ಸರ್ಕಾರ ಸ್ವಲ್ಪ ಗಮನ ಕೊಡಬೇಕಲ್ಲ, ಬಸ್ ಸಮಸ್ಯೆ ಸಾಲ್ವ್ ಮಾಡಬೇಕಲ್ಲ. ಅಲ್ಲದೆ ನಗರದ ಕಟ್ಟಣಕೆರೆ ಮಾರುಕಟ್ಟೆಯಲ್ಲಿಯೂ ಜನರಿಲ್ಲದೆ ಮಾರುಕಟ್ಟೆ ಬಿಕೋ ಎನ್ನುತ್ತಿತ್ತು. ಈ ಬಗ್ಗೆ ವ್ಯಾಪಾರಿಗಳು ಮಾತನಾಡಿ, ಬಸ್ಗಳ ಸಂಚಾರ ಇಲ್ಲವೇ ಮಂಗಳವಾರದ ಸಂತೆ ಖಾಲಿಯಾಗಿದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದ್ದು, ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದ ಕಾರಣ ವ್ಯಾಪಾರ ಆಗದೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ತಿಳಿಸಿದರು. ವ್ಯಾಪಾರ ಎಲ್ಲ ಲಾಸಯ್ಯ. ಹಬ್ಬದ ವ್ಯಾಪಾರ ಅಂತ ಕೂತಿದ್ದೀವಿ, ಎಲ್ಲ ಬಂಡವಾಳ ಹಾಕ್ಯಂದು ಏನು ಇದು ಮಾಡೋದು. ಕಾರಲ್ಲಿ ನಮ್ಗೆ ಅಂಥ ಶಕ್ತಿ ಇಲ್ವಲ್ಲಣ್ಣ. ಅಂಥ ಶಕ್ತಿ ಇರೋದೇ ಇವಾಗ ತಂದಿರೋರು ಬಂಡವಾಳನೇ ಕೊಟ್ಟರೆ ಸಾಕಾಗಿತ್ತು ನಮಗೆ. ಇಲ್ಲಿ ನೋಡ್ರಿ ಇವ್ರುಗಳು ಇಲ್ಲಿ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಎದುರಿಸಾಡ್ತಾರೆ. ಇಲ್ಲಿ ನೋಡ್ರಿ ವ್ಯಾಪಾರ ಇಲ್ಲ, ಏನು ಇದು ಮಾಡೋಣ. ಹಾಂ, ಬಸ್ ಬೇರೆ ಇದಾಗಿದೆ. ಜನಗಳು ಓಡಾಡ್ತಾ ಇಲ್ವಲ್ಲ. ಜನಗಳು ಓಡಾಡ್ತಿದ್ರೆ ನಮ್ಗಳಿಗೂ ಒಂಚೂರು ವ್ಯಾಪಾರ. ಜನಗಳೇ ಇಲ್ವಲ್ಲ. ಅದಕ್ಕೆ ಬೆಳಗ್ಗೆಯಿಂದಲೂ ಸಂತೆ ಮುಂಕು.
ನಾವೇನಕ್ಕೆ ಹಿಂಗೆ ಜನನೇ ಇಲ್ವಲ್ಲ ಅಂತ ಇದ್ದೀವಿ. ಕರ್ನಾಟಕ ಹೈಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಸಾರಿಗೆ ನೌಕರರ ಮುಷ್ಕರವನ್ನ ಮುಂದೂಡಿದ್ದೇವೆ ಎಂದು ಘೋಷಿಸಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಮಂಗಳವಾರ ಹೈಕೋರ್ಟ್ನ ಸಿಜೆ ವಿಭು ಬಕ್ರು ನ್ಯಾಯಾಧೀಶರಾದ ಸಿಎಂ ಜೋಶಿ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ನಡೆಯಿತು. ಸರ್ಕಾರಿ ಪರ ವಕೀಲರಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದರು. ಸೋಮವಾರ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಂಘಟನೆಯೊಂದಿಗೆ ಸಭೆ ಮಾಡಲಾಗಿದೆ. ಸೋಮವಾರ ರಾತ್ರಿಯಷ್ಟೇ ನೋಟಿಸ್ ಸಿಕ್ಕಿದೆ. ರಾಜಿ ಸಂಧಾನಕ್ಕೆ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇದಕ್ಕೆ ಮಾತುಕತೆ ಏನಾಗಿದೆ ಎಂದು ಹೈಕೋರ್ಟ್ ಪ್ರಶ್ನಿಸಿತು. ಅದಕ್ಕೆ ಎಜೆ ಈವರೆಗೆ ಸರ್ಕಾರ ನಡೆಸಿದ ಮಾತುಕತೆಗಳ ವಿವರ ನೀಡಿದರು. ಮುಂದುವರೆದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯಂತೆ ಸಂಧಾನ ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಬಳಿಕ ಸಾರಿಗೆ ಸಂಘಟನೆಗಳ ಪರ ವಕೀಲರನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತು. ಸಿಜೆ ವಿಭು ಬಕ್ರು ನ್ಯಾಯಮೂರ್ತಿ ಸಿಎಂ ಜೋಶಿ ನೇತೃತ್ವದ ಪೀಠ ನ್ಯಾಯಾಂಗ ನಿಂದನೆಯ ಎಚ್ಚರಿಕೆಯನ್ನು ನೀಡಿತು. ಎಸ್ಮಾ ಜಾರಿಯಾಗಿದೆ. ಮುಷ್ಕರ ನಿಂತಿರುವ ಬಗ್ಗೆ ಬುಧವಾರ ಮಾಹಿತಿ ನೀಡಬೇಕು. ಇಲ್ಲವಾದಲ್ಲಿ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲಾಗುವುದು. ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಬಂಧನಕ್ಕೆ ಆದೇಶಿಸಲಾಗುವುದು. ನಿಮ್ಮ ಸಮಸ್ಯೆ ಇದ್ದರೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಿ. ಜನಸಾಮಾನ್ಯರನ್ನ ಒತ್ತಾಗಿಸುವುದನ್ನು ಕೋರ್ಟ್ ಸಹಿಸಲ್ಲ ಎಂದು ಎಚ್ಚರಿಸಿತು. ಇನ್ನು ಹೈಕೋರ್ಟ್ನ ಎಚ್ಚರಿಕೆಯ ಬೆನ್ನಲ್ಲೇ ರಾಜ್ಯದ ಸಾರಿಗೆ ನೌಕರರು ಮುಷ್ಕರವನ್ನ ಮುಂದೂಡಿದ್ದಾರೆ. ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ತೋರಿಸಿದ 11ನೇ ಸ್ಥಳದಲ್ಲಿ ಯಾವುದೇ ಆಸ್ತಿ ಪತ್ತೆಯಾಗಿಲ್ಲ. ವಿಶೇಷ ತನಿಖಾ ತಂಡ ಸೋಮವಾರ ಪಾಯಿಂಟ್ ಸಂಖ್ಯೆ 11ರಲ್ಲಿ ಉತ್ಖನನ ನಡೆಸಬೇಕಿತ್ತು. ಆದರೆ ಈ ಜಾಗದ ಮೇಲಿನ ಭಾಗಕ್ಕೆ ತೆರಳಿತ್ತು. ಈ ಜಾಗದಲ್ಲಿ ತೆರಳಿದಾಗ ಮನುಷ್ಯನ ಮೂಳೆಗಳು ಸಿಕ್ಕಿತ್ತು. ಹೀಗಾಗಿ ಮಂಗಳವಾರ ಪಾಯಿಂಟ್ ಸಂಖ್ಯೆ 11ರಲ್ಲಿ ಉತ್ಖನನ ನಡೆಯಿತು. ಸುಮಾರು 2.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯಿತು. 6 ಅಡಿ ಗುಂಡಿ ತೋಡಿದರೂ ಯಾವುದೇ ಕಳೇಬರ ಪತ್ತೆಯಾಗಲಿಲ್ಲ. ಕೊನೆಗೆ ಹಿಟಾಚಿ ಮೂಲಕ ಅಗೆದ ಜಾಗವನ್ನ ಮುಚ್ಚಲಾಯಿತು. ನಂತರ ಪಾಯಿಂಟ್ ನಂಬರ್ 11ರ ಬಳಿಯೇ ಇರುವ 12ನೇ ಪಾಯಿಂಟ್ ಬಳಿ ಉತ್ಖನನ ನಡೆದಿದ್ದು, ಮಧ್ಯಾಹ್ನದ ನಂತರ ಜೋರಾಗಿ ಮಳೆಯಾಗುತ್ತಿರುವ ಕಾರಣ ಉತ್ಖನನಕ್ಕೆ ಸಮಸ್ಯೆಯಾಗಿದೆ. ಹೀಗಿದ್ದರೂ ಕಾರ್ಮಿಕರು ಶ್ರಮ ವಹಿಸಿ ಮಣ್ಣು ತೆಗೆದು ಶೋಧಿಸಿದ್ದಾರೆ. ತಾಲೂಕಿನ ಸಾವಂತನಹಳ್ಳಿ ಬಳಿಯ ಗೋಮಾಳ ವಿಚಾರದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದರೂ ಅರಣ್ಯಾಧಿಕಾರಿಗಳು ಅನುಭೋಗದಲ್ಲಿರುವ ಗೋಮಾಳ ಜಮೀನನ್ನು ತೆರವುಗೊಳಿಸಲು ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಹಾಗೂ ಇತರ ಬೆಳೆಗಳನ್ನು ಯಂತ್ರಗಳ ಸಹಾಯದಿಂದ ನಾಶ ಮಾಡಿರುವುದನ್ನು ಖಂಡಿಸಿ ಬೆಳೆಹಾನಿ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವಕೀಲ ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ, ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 99ರ ಗೋಮಾಳದ ಜಮೀನಿನಲ್ಲಿ ಸುಮಾರು 40ರಿಂದ 50 ವರ್ಷಗಳಿಗೂ ಮೇಲ್ಪಟ್ಟು 16 ರೈತರು ಸಾಗುವಳಿ ಮಾಡುತ್ತಾ ಶಾಂತಿಯುತವಾಗಿ ಅನುಭವಿಸಿಕೊಂಡು ಬರುತ್ತಿದ್ದೆವು. ಆದರೆ ಜಾಗದ ಸಂಬಂಧ ಮಂಜೂರಾತಿ ಪತ್ರ ಮತ್ತು ಖಾತಾ ಆದೇಶ ಹೊಂದಲು ಸಾಧ್ಯವಾಗದ ಕಾರಣ ಗ್ರಾಮಸ್ಥರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಅನುಭೋಗದಲ್ಲೇ ಇಲ್ಲದ ಬೇರೆಯವರು ತಮಗೆ ಮಂಜೂರಾಗಿದೆ ಎಂದು ನಕಲಿ ದಾಖಲಾತಿ ಸೃಷ್ಟಿಸಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ತಾಲೂಕು ಶಾಂತಿಗ್ರಾಮ ಹೋಬಳಿ ಸಾವಂತನಹಳ್ಳಿ ಅಂತೇಳಿ ಇಲ್ಲೇ ನಮ್ಮ ಹೊತ್ತ ಒಂದು 7-8 ಕಿಲೋಮೀಟರ್ ದೂರದಲ್ಲೇ ಇದೆ. ಅಲ್ಲಿ ಸರ್ವೆ ನಂಬರು 99 ಸರ್ವೆ ನಂಬರ್ 99ರಲ್ಲಿ 122 ಎಕರೆ ಜಮೀನಿದೆ. ಆ ಜಮೀನನ್ನು ಗ್ರಾಮಸ್ಥರು 50-60 ವರ್ಷಗಳಿಂದಲೂ ಕೂಡ ಸ್ವಾಧೀನದಲ್ಲಿದ್ದಾರೆ, ಅನುಭವದಲ್ಲಿದ್ದಾರೆ. ಈಗಿದ್ದಂಥ ಸಂದರ್ಭದಲ್ಲೂ ಕೂಡ ಹೇಮಾವತಿ ಮುಳುಗಡೆ ಪ್ರದೇಶದವರು ನಮ್ಮ ಮುಳುಗಡೆ ಆಗಿದೆ ಅಂತೇಳಿ ಒಂದು 60 ಎಕರೆನ ಅವರು ಮಂಜೂರು ಮಾಡಿಸ್ಕೊ ಬಂದಿದ್ರು. ಅದಕ್ಕೆ ಊರವರೆಲ್ಲ ಗ್ರಾಮಸ್ಥರೆಲ್ಲ ಹೋರಾಟ ಮಾಡಿ ಅವರು ನಾವು ಸೇರಿ ನಮ್ಮ ಜಮೀನು ನೀವು ಹೊರಗಡೆಯಿಂದ ಬಂದು ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ಮಾಡಿದ್ದೀರಿ ಅಂತೇಳಿ ಅದನ್ನು ಕೂಡ ಹೋರಾಟ ಮಾಡಿ ಹೈಕೋರ್ಟ್ಗೆ ರಿಟ್ಟನ್ನು ಹಾಕಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧವೂ ರಿಟ್ಟಿದೆ. ರಿಟ್ ಪಿಟಿಷನ್ ನಡೀತಾ ಇದ್ದರೂ ಕೂಡ 1ನೇ ತಾರೀಕು ಇದೇ ತಿಂಗಳು 1ನೇ ತಾರೀಕು ಅರಣ್ಯ ಇಲಾಖೆಯವರು ಬಂದು ಅವರು ಏನು ಉತ್ತು ಬೆಳೆಯನ್ನು ಮಾಡಿದ್ದಾರೆ, ರಾಗಿ, ಜೋಳ, ಆಲೂಗೆಡ್ಡೆ, ಕೆಲವರು ಶುಂಠಿನೂ ಹಾಕಿದ್ದಾರೆ, ಕೆಲವು ಬೋರ್ವೆಲ್ಲು ನೀರಾವರಿ ಸೌಲಭ್ಯನೂ ಮಾಡ್ಕೊಂಡಿದ್ದಾರೆ. ಅಂಥವೆಲ್ಲನೂ ಇದ್ದರೂ ಕೂಡ ಅರಣ್ಯ ಇಲಾಖೆಯವರು ವೇತನ ಪರಿಷ್ಕರಣೆ ಮತ್ತು ಬಾಕಿ ಹಣ ಪಾವತಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಮುಂದಾಗಿದೆ. ಇದಕ್ಕೆ ಬೆಂಬಲವಾಗಿ ಬೇಲೂರು ಬಸ್ ನಿಲ್ದಾಣ ಬಸ್ಗಳಿಲ್ಲದೆ ಬಿಕೋ ತಿಂದಿದ್ದು ಪ್ರಯಾಣಿಕರಿಗೆ ಬೇರೆಡೆ ಹೋಗಲು ಬಸ್ ಇಲ್ಲದೆ ಪರದಾಡುವಂತಾಗಿತ್ತು. ಹೌದು, ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯದಾದ್ಯಂತ ಸರ್ಕಾರಿ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಸಾರಿಗೆ ನಿಗಮಗಳ ಬಸ್ ಚಾಲಕರು ಮತ್ತು ನಿರ್ವಾಹಕರು ಘೋಷಿಸಿರುವ ಅನಿರ್ದಿಷ್ಟ ಮುಷ್ಕರದಿಂದ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ಯಾವುದೇ ಸರ್ಕಾರಿ ಬಸ್ಗಳು ಚಲಿಸದೆ ಖಾಲಿಯಾಗಿದ್ದ ದೃಶ್ಯ ಕಂಡುಬಂದಿತು. ಇದರಿಂದಾಗಿ ನಿಲ್ದಾಣದಲ್ಲಿ ಬಸ್ ನಿರೀಕ್ಷೆ ಮಾಡಿದ ಪ್ರಯಾಣಿಕರು ದಿಕ್ಕು ತೋಚದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಪ್ರಯಾಣಿಕರು ಅಲ್ಪ ಸಮಯದಲ್ಲಿ ತಮ್ಮ ಗಮ್ಯಸ್ಥಾನ ತಲುಪುವ ಉದ್ದೇಶದಿಂದ ಖಾಸಗಿ ವಾಹನಗಳ ಮೊರೆ ಹೋದ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದವು. ಅರಕಲಗೂಡು ತಾಲೂಕು ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರಯಾಣಿಕರಿಗೆ ದೂರದ ಊರುಗಳಿಗೆ ಸಂಚಾರ ಮಾಡಲು ಜಿಲ್ಲಾಡಳಿತ ಖಾಸಗಿ ವಾಹನ ಸೇವೆ ಕಲ್ಪಿಸಿದ ಪರಿಣಾಮ ಮುಷ್ಕರದ ಬಿಸಿ ಸ್ಥಳೀಯ ಪ್ರಯಾಣಿಕರಿಗೆ ತಟ್ಟಲಿಲ್ಲ.
ಅರ್ಕಲಗೂಡು ಪಟ್ಟಣ ಸೇರಿದಂತೆ ರಾಮನಾಥಪುರ, ಕೇರಳಾಪುರ ಹಾಗೂ ಕೊಣನೂರು ಸಾರಿಗೆ ಬಸ್ ನಿಲ್ದಾಣಗಳಿಂದ ಖಾಸಗಿ ವಾಹನ ಸೇವೆ ಮಾಡಲಾಗಿರುವುದು ಕಂಡುಬಂದಿತು. ಅರ್ಕಲಗೂಡು ಮತ್ತು ರಾಮನಾಥಪುರ ಬಸ್ ಘಟಕಗಳಿಂದ ನಿತ್ಯವೂ 100ಕ್ಕೂ ಅಧಿಕ ಬಸ್ಗಳು ಸಂಚಾರ ಮಾಡುತ್ತಿದ್ದು, ಇಂದಿನ ಮುಷ್ಕರ ಹಿನ್ನೆಲೆ ಯಾವುದೇ ಬಸ್ ರಸ್ತೆಗೆ ಇಳಿದಿಲ್ಲ. ಆದರೆ ಸಾರಿಗೆ ಸಿಬ್ಬಂದಿಗಳು ಬಸ್ ನಿಲ್ದಾಣದಲ್ಲಿ ಹಾಜರಿದ್ದು, ಪೊಲೀಸರ ನೆರವಿನಿಂದ ಖಾಸಗಿ ವಾಹನ ಮೂಲಕ ಹಾಸನ, ಬೆಂಗಳೂರು, ಮೈಸೂರು, ಕೊಣನೂರು, ಹೊಳೆನರಸೀಪುರ ಕಡೆ ಪ್ರಯಾಣಿಕರನ್ನು ಕಳಿಸುತ್ತಿರುವುದು ಕಂಡುಬಂತು. ಆದರೆ ಹಳ್ಳಿ ಕಡೆ ಯಾವುದೇ ವಾಹನ ವ್ಯವಸ್ಥೆ ಮಾಡಿರಲಿಲ್ಲ. ಪ್ರಮುಖವಾಗಿ ಮಹಿಳೆಯರ ಓಡಾಟ ವಿರಳವಾಗಿತ್ತು. ಶಾಲಾ ಕಾಲೇಜುಗಳಿಗೆ ಗ್ರಾಮೀಣ ಭಾಗದಿಂದ ಬರುವ ಮಕ್ಕಳ ಸಂಖ್ಯೆಯೂ ಕಡಿಮೆಯಾಗಿತ್ತು. ಶಕ್ತಿ ಯೋಜನೆ ಫಲಾನುಭವಿಗಳಾಗಿರುವ ಮಹಿಳೆಯರು, ವಿದ್ಯಾರ್ಥಿನಿಯರು ಹೆಚ್ಚಿನ ಪ್ರಮಾಣದಲ್ಲಿ ಮನೆಯಲ್ಲಿಯೇ ಉಳಿದಿದ್ರು. ರಾಜ್ಯ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ಕರೆ ನೀಡಿರುವ ಮುಷ್ಕರದಿಂದಾಗಿ ಪ್ರಯಾಣಿಕರು ಪರದಾಡಿದ ದೃಶ್ಯ ಆಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಂಡುಬಂತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಆಲೂರು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪ್ರಯಾಣಿಕರ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿ ಮಾಧ್ಯಮದ ಜೊತೆಗೆ ಮಾತನಾಡಿ, ಮುಷ್ಕರಕ್ಕೆ ಕರೆ ನೀಡಿರುವುದರಿಂದ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದು ಎಂಬ ದೃಷ್ಟಿಯಿಂದ ತಾಲೂಕು ಕೆಎಸ್ಆರ್ಟಿಸಿ ಪ್ರತಿಭಟನೆ ಜಾಗೃತ ದಳವನ್ನು ರಚಿಸಲಾಗಿದ್ದು, ಗ್ರಾಮೀಣ ಭಾಗದಲ್ಲಿ ಸುಮಾರು 25 ರೂಟ್ಗಳನ್ನು ಗುರುತಿಸಿ ಸಾರ್ವಜನಿಕರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರ ಸಂಘದ ಸಹಕಾರದಲ್ಲಿ ಖಾಸಗಿ ವಾಹನಗಳನ್ನು ಕಳುಹಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಅಲ್ಲದೆ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆಯಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಸಹ ವಹಿಸಿದ್ದೇವೆ ಎಂದು ತಿಳಿಸಿದರು. ಡಿಪೋ ಮ್ಯಾನೇಜರು, ಟಿಸಿ ಅವರು, ನಮ್ಮ ಆಲೂರು ಡಿಪೋ ಟಿಸಿ ಅವರು, ಮತ್ತು ಪೊಲೀಸ್ CPI ಅವರು, BE ಅವರು ಮತ್ತು EO ಅವರು ಎಲ್ಲರೂ ಇದ್ದಾರೆ. ಮತ್ತು ನಮ್ಮ ರೆವಿನ್ಯೂ ಸ್ಟಾಫ್, ಎಂಟೈರ್ ಸ್ಟಾಫ್ ಇದರಲ್ಲಿದೆ. ಸೊ ಟಾಸ್ಕ್ ಫೋರ್ಸ್ ವತಿಯಿಂದ ನಮ್ಮ ಆಲೂರು ಗ್ರಾಮಾಂತರದಿಂದ 25 ರೂಟ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರದ್ದು ಲೋಕಲ್ ಸಂಘ ಸಂಸ್ಥೆಗಳ ಚಾಲಕರ, ಪ್ರೈವೇಟ್ ವೆಹಿಕಲ್ಸ್ ಚಾಲಕರ ಸಂಘ ಸಂಸ್ಥೆಗಳ ವತಿಯಿಂದ ಸಹಾಯ ತಗೊಂಡು ಪ್ರತಿ ರೂಟಿಗೂ ಮ್ಯಾಪ್ ಮಾಡಿದ್ದೀವಿ. ವೆಹಿಕಲ್ಸು ಜನರಿಗೆ ತೊಂದರೆ ಆಗಬಾರ್ದು. ಅದೇ ರೀತಿ 38 ಬಸ್ಸು ನಮ್ಮ ಶಾಲೆಗಳ ಬಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರತಿ ಸ್ಕೂಲು ಮತ್ತು ಕಾಲೇಜು ಶಾಲೆಗಳ ಮಕ್ಕಳು ಹೋಗುವಾಗ ಬರುವಾಗ ಅನಾನುಕೂಲ ಆಗಬಾರ್ದು ಅಂಥೇಳಿ ಅವರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲರೂ ಸ್ಪಂದಿಸಿದ್ದಾರೆ ನಮ್ಮ ಜೊತೆ. ಶಾಲಾ ಸಂಘ ಸಂಸ್ಥೆದವರು ಮತ್ತು ಪ್ರೈವೇಟ್ ಸ್ಕೂಲ್ದವರು, ಪ್ರೈವೇಟ್ ವೆಹಿಕಲ್ಗಳು, ಮಿನಿ ಬಸ್ಸು, ಕ್ಯಾಬ್ಸು ಎಲ್ಲ ಮಾಡಿದ್ದೀವಿ. 220 ಮಿನಿ ಬಸ್ಸು ಮತ್ತು ಕ್ಯಾಬ್ಗಳನ್ನು ಡೇಟಾ ತೊಗೊಂಡಿದ್ದೀವಿ ನಾವು RTO ಆಫೀಸಿಂದ. ಯಾವುದಾದ್ರೂ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಂದು ವಿದ್ಯಾರ್ಥಿಗಳಿಗೆ ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಹಾಗೂ ಶಾಲಾ ಬ್ಯಾಗ್ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಉದ್ಘಾಟಿಸಿದರು. ಈ ವೇಳೆ ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಮಂಜುನಾಥ್ ಕಾಳಿಂಗಪ್ಪ ಮಾತನಾಡಿ, ನಾನು ಮಾಡುತ್ತಿರುವುದು ದಾನವಲ್ಲ, ಈ ದೇಶದ ನಾಗರಿಕನಾಗಿ ನನ್ನ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇದಕ್ಕೆ ಅನೇಕ ಸ್ನೇಹಿತರು ಸಹಕಾರ ನೀಡುತ್ತಿದ್ದು, ಕಳೆದ 13 ವರ್ಷಗಳಿಂದ ಈ ಕಾರ್ಯ ಮಾಡುತ್ತಾ ಬಂದಿದ್ದೇವೆ. ನಮ್ಮ ನಡಿಗೆ ಸರ್ಕಾರಿ ಶಾಲೆಗಳ ಕಡೆಗೆ ಎಂಬ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ಈ ದಿನ ನಾವು ಕಣತೂರು ಶಾಲೆಯಲ್ಲಿ ಸುಮಾರು 2 ವರ್ಷದಿಂದ ನಾವು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಇವತ್ತು ಅದು ಕೂಡ ಬಂದಿದೆ. ಬೈರಾಪುರ ಶಾಲೆಗೆ ಬಂದಿದೆ. ಸೊ ಕಣತೂರು ನಡೆ ಮಾಡ್ತಾ ಇದ್ವಿ, ಹಾಗಾಗಿ ಕಣತೂರು ಹೆಸರು ಫಸ್ಟ್ ಬರ್ತಾ ಇದೆ. ಸೊ ಈ ಸ್ಮಾರ್ಟ್ ಕ್ಲಾಸ್ನಲ್ಲಿ ನಾವು 4 ಡೆಸ್ಕ್ಟಾಪ್ಸು ಮತ್ತು ಒಂದು ಲ್ಯಾಪ್ಟಾಪು ಮತ್ತು ಒಂದು ಪ್ರಿಂಟರ್ನ ಕೊಡ್ತಾ ಇದ್ವಿ. ಸೊ ನಮ್ಮ ಆಸೆ ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಸಿಂಪಲ್ಲು. ಎಲ್ಲ ಮಕ್ಕಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಂದು ಮಗುನು ಬೇಸಿಕ್ ಕಂಪ್ಯೂಟರ್ನ ಆನ್ ಮಾಡೋದು, ಶಟ್ ಡೌನ್ ಮಾಡೋದು, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗು ಮತ್ತು ಕೋರಲ್ ಡ್ರಾಯಿಂಗನ್ನು ಮಾಡೋಂಥದ್ದನ್ನು ಸ್ವತಂತ್ರವಾಗಿ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ. ಆ ಒಂದು ಆಸೆ ಇವತ್ತು ಈಡೇರಿದೆ. ಇಲ್ಲಿರುವಂಥ ಪೇರೆಂಟ್ಸ್ಗೆಲ್ಲ ನನ್ನ ಒಂದು ಮನವಿ ಏನಂದರೆ, ನೀವು ಪ್ರತಿ ದಿವಸ ನಿಮ್ಮ ಮಕ್ಕಳನ್ನ ಕೇಳಿ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮಕ್ಕಳೇ ಯೂಸ್ ಮಾಡಲಿಕ್ಕೆ ಅಂತ ಕೊಟ್ಟಿರುವಂಥ ಕಂಪ್ಯೂಟರ್ ನಾಲ್ಕು ಕೂಡ ಇಲ್ಲಿಂದ ಮುಂದೆ ಹೋಗುವಂಥ ಮಕ್ಕಳು ಒಂದು ಉನ್ನತ ಹುದ್ದೆಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಗಿದೆ. ಆ ಒಂದು ಆಸೆ ಇವತ್ತು ಈಡೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನೀಡುವ ಸವಲತ್ತುಗಳ ಜೊತೆಗೆ ಮಂಜುನಾಥ್ ಅವರ ಟ್ರಸ್ಟ್ ಮೂಲಕ ಪುಸ್ತಕಗಳನ್ನು ನೀಡಿ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಆಲೂರು ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಪುಸ್ತಕಗಳನ್ನು ಹಂಚಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕರು ಮತ್ತು ಮಕ್ಕಳು ಇದ್ದಾರೆ. ಇದಕ್ಕೆ ಪೋಷಕರ ಪಾತ್ರವೂ ಮುಖ್ಯ ಎಂದರು. ಒಂದು ಎಪ್ಸಾನ್ ಕಂಪನಿಯ ಒಂದು ಪ್ರಿಂಟರ್ ಅನ್ನ ಉಚಿತವಾಗಿ ಅವರ ಸ್ನೇಹಿತರು ಮತ್ತು ಇತರೆ ಬಳಗದ ಸಹಕಾರದಿಂದ ಈ ದಿನ ಈ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಮೂಲ ಉದ್ದೇಶ, ಜಾಗತೀಕರಣದ ಹಿನ್ನೆಲೆಯಲ್ಲಿ ಪ್ರತಿ ಮಗುವೂ ಸಹ ತಂತ್ರಜ್ಞಾನದಿಂದ ವಂಚಿತ ಆಗಬಾರ್ದು. ತಂತ್ರಜ್ಞಾನದ ಕನಿಷ್ಠ ಕಲಿಕೆ ಪ್ರತಿಯೊಂದು ಮಗು, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂತಹ ಎಲ್ಲ ಮಕ್ಕಳಿಗೆ ದೊರೆಯಬೇಕು ಅನ್ನೋ ಒಂದು ಮೂಲ ಆಶಯದೊಂದಿಗೆ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮಗೆ ಹಲವಾರು ಶಾಲೆಗಳಿಗೆ ಈಗಾಗಲೇ ನೀಡಿದ್ದಾರೆ.
ಇವತ್ತು ನಮ್ಮ ಈ ಶಾಲೆಗೆ ಭೈರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೀಡಿದ್ದಾರೆ. ಸೊ ಅವರಿಗೆ ನಮ್ಮ ಎಲ್ಲ ಪೋಷಕರ ಪರವಾಗಿ, ನಮ್ಮ ಎಲ್ಲ ಮಕ್ಕಳ ಪರವಾಗಿ, ಇಲಾಖೆ ಪರವಾಗಿ, ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಈ ಕೈಕರ್ಯ ಇನ್ನೂ ಸಹ ನಮ್ಮ ತಾಲೂಕಿಗೆ ಮುಂದುವರಿಯಲಿ. ಹೀಗೆ ಅವರು ಈ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಗಳನ್ನು ಕೊಡುವುದರ ಜೊತೆಯಲ್ಲಿ ಸಾಕಷ್ಟು ನೋಟ್ಬುಕ್ಗಳು ಮತ್ತು ಇತರೆ ಸಾಮಗ್ರಿಗಳನ್ನು, ಗ್ರೀನ್ ಬೋರ್ಡ್ ಮುಂತಾದ ಸಾಮಗ್ರಿಗಳನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇದೇ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರಪುರ ಇಲ್ಲಿಗೆ ದ್ವಿಭಾಷಾ ಮಾಧ್ಯಮದ ಒಂದು ಮಂಜೂರಾತಿಯಾಗಿದೆ. ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ 1ನೇ ತರಗತಿಯಿಂದಲೇ ಪ್ರಾರಂಭ ಆಗಿರೋದ್ರಿಂದ ಎಲ್ಲ ಪೋಷಕರು ನಮ್ಮ ಸುತ್ತಮುತ್ತಲಿನ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರೆ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ಕಷ್ಟ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮನಗಂಡು ಎಲ್ಲೆಲ್ಲಿ ಹೆಚ್ಚು ಸಂಖ್ಯೆ ಇದೆ ಮತ್ತು ಆಸಕ್ತಿ ಇದ್ದಾರೆ ಅಲ್ಲಿ ಬೈಲಿಂಗ್ವಲ್ ಶಾಲೆಗಳು ಅಂತ ದ್ವಿಭಾಷಾ ಮಾಧ್ಯಮ. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರೇಗೌಡ, ಅಕ್ಷರದಾಸೋಹ ನಿರ್ದೇಶಕ ಸಿದ್ದೇಶ್, ಮುಖ್ಯೋಪಾಧ್ಯಾಯಿನಿ ಎಲಿಜಬೆತ್, ಬಿಆರ್ಸಿ ಸುನೀತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಓವಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದ ಸೀತಾರಾಮನ್ ಫೋನ್ ಸಂಭಾಷಣೆ ವೇಳೆ ಒಕ್ಕಲಿಗ ಸಮುದಾಯ ಜನಾಂಗಕ್ಕೆ ಅವಮಾನಕರ ರೀತಿಯಲ್ಲಿ ಮಾತನಾಡಿ ನಿಂದಿಸಿದ್ದು, ಇದು ನಮ್ಮ ಸಮುದಾಯಕ್ಕೆ ಅಗೌರವ ತಂದಿದೆ ಎಂದು ಸೀತಾರಾಮನ್ ವಿರುದ್ಧ ಘೋಷಣೆ ಕೂಗಿ ಒಕ್ಕಲಿಗ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಹೆಮ್ಮಿಗೆ ಮೋಹನ್ ಮಾತನಾಡಿ, ಮೈಸೂರು ಜಿಲ್ಲೆಯ ನಿವಾಸಿಯಾದ ಸೀತಾರಾಮನ್ ಅವಾಚ್ಯ ಶಬ್ದಗಳನ್ನು ಬಳಸಿ ಒಕ್ಕಲಿಗ ಸಮುದಾಯವನ್ನು ನಿಂದನೆ ಮಾಡಿರುವುದು ಖಂಡನೀಯ. ಒಂದು ಬಲಿಷ್ಠ ಸಮುದಾಯಕ್ಕೆ ಅಗೌರವ ತಂದಿದ್ದಾರೆ. ಆದ್ದರಿಂದ ಜಾತಿ ನಿಂದನೆಯ ಆರೋಪದಡಿಯಲ್ಲಿ ಸೀತಾರಾಮನ್ ಅವರನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಅಸ್ವಸ್ಥನಾಗಿ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಒಂದು ಜಾತಿಯ ಹೆಸರನ್ನ ಹಿಡಿದು ಅವನ್ನ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿದ್ದಾನೆ. ಇದು ಇಡೀ ಜಾತಿಗೆ, ಆ ಒಂದು ಜಾತಿಯ ಸಮುದಾಯಕ್ಕೆ ಸಂದಂಥ ಅಗೌರವ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಎಲ್ಲರೂ ಕೂಡ ಮನಸ್ಸಿಗೆ ಬಹಳ ಖೇದ ಆಗಿದೆ. ಯಾರೂ ಕೂಡ ಈ ಜಾತ್ಯತೀತ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಜಾತಿಯ ಧರ್ಮವನ್ನು ಗೌರವಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಬ್ಬ ಮನುಷ್ಯ ತನ್ನ ಸ್ವಾರ್ಥದ ಯಾವುದೋ ಒಂದು ವ್ಯವಹಾರದ ದೃಷ್ಟಿಯನ್ನು ಇಟ್ಕೊಂಡು, ನಿರೀಕ್ಷೆಯಲ್ಲಿ ಇಟ್ಕೊಂಡು ಯಾವುದೋ ಒಬ್ಬ ಒಕ್ಕಲಿಗ ವ್ಯಕ್ತಿಯ ಜೊತೆ ವ್ಯವಹಾರ ಮಾಡಿದಂತಹ ಒಂದು ಸಂದರ್ಭವನ್ನು ದುರುಪಯೋಗ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಬಹಳ ಒಂದು ಕೆಟ್ಟ ಮಾತುಗಳಿಂದ ಅವಹೇಳನ ಮಾಡಿದ್ದಾನೆ. ಇದು ಜಾತಿಗೆ ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಸೀತಾರಾಮನ್ ಎಂಬ ವ್ಯಕ್ತಿ ಒಕ್ಕಲಿಗ ಸಮುದಾಯದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದು, ಇದು ನಮ್ಮ ಸಮುದಾಯಕ್ಕೆ ಧಕ್ಕೆ ಉಂಟು ಮಾಡಿದೆ. ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ಸೀತಾರಾಮನ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕು, ಇಲ್ಲ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಅವನು ಯಾವ ಸೀತಾರಾಮನ್ ನಮಗೆ ಗೊತ್ತಿಲ್ಲ. ಅವನು ಒಂದು ಜನಾಂಗನೇ ನಿಂದಿಸುವಂತ ವಿಚಾರವನ್ನು ಮಾತಾಡ್ತಾ ಇದ್ದಾನೆ. ಒಕ್ಕಲಿಗರ ಜನಾಂಗನೇ ಅವರು ಹೀನ ಸ್ಥಿತಿಗೆ ಮಾತಾಡುವಂತ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಅವನು ಯಾವುದೋ ಒಂದು ಅಧ್ಯಕ್ಷ ಅಂತ ಹೇಳ್ತಾರೆ, ನಾಚಿಕೆ ಆಗಬೇಕು. ಅವನು ಮಾನ ಮರ್ಯಾದೆ ಅಂತಾನು ಅವರೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದರು. ಹಿಂಗೆಲ್ಲ ಮಾತಾಡೋದ್ರಿಂದ ಅವರು ಈ ರಾಜ್ಯಕ್ಕೆ, ಸಮಾಜಕ್ಕೆ ಎಲ್ಲರೂ ಕೂಡ ಅವನು ದೊಡ್ಡ ಇದಾಗ್ತಾನೆ, ಅವನು ಹೇತುವಾಗ್ತಾನೆ. ಅದರಿಂದ ಅವನನ್ನು ಅರೆಸ್ಟ್ ಮಾಡಬೇಕು. ಅವನು ಈ ರಾಜ್ಯದಿಂದಲೇ ಹೊರಗಡೆ ಅವನ್ನ ಕಳಿಸಬೇಕು. ಮತ್ತು ನಾವು ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ. ಜನಾಂಗದ ಒಕ್ಕಲಿಗರ ಜನಾಂಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ಸಮಯವನ್ನು ಕೂಡ ಬಂದಿದೆ. ಇವರಿಂದಲೇ ಮೊದಲನೇ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಇಲ್ಲಿವರೆಗೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸೌಜನ್ಯವಾಗಿ, ಗೌರವಯುತವಾಗಿ ನಡ್ಕೊಂಡು ಬಂದಿದ್ದೀವಿ. ಆದರೆ ಅದು ಬರ್ತಾ ನೋಡಿದ್ರೆ ಅವರು ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಾಗೂ ಮುಂತಾದ ಸದಸ್ಯರುಗಳು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನಲ್ಲಿಂದು ಜೆಡಿಎಸ್ ಕಾರ್ಯಕರ್ತರಿಂದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬವನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಆಚರಣೆ ಮಾಡಲಾಯಿತು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಎಚ್ಡಿ ದೇವೇಗೌಡ ಅವರಿಗೆ ಹಾಗೂ ಎಚ್ಡಿ ರೇವಣ್ಣ ಅವರಿಗೆ ಜೈಕಾರ ಕೂಗಿದ್ರು. ನಂತರ ಪುರಸಭಾಧ್ಯಕ್ಷ ಪ್ರಸನ್ನ ಮಾತನಾಡಿ, ಪ್ರಜ್ವಲ್ ರವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಮುಂದಿನ ಜೀವನ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಬ್ರೆಡ್ಡು ವಿತರಣೆಯನ್ನ ಕಾರ್ಯಕ್ರಮವನ್ನು ಎಲ್ಲ JDS ಕಾರ್ಯಕರ್ತರ ವತಿಯಿಂದ ಹಮ್ಮಿಕೊಂಡು ಇವತ್ತು ವಿತರಣೆ ಮಾಡ್ತಿದ್ವಿ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಒಳ್ಳೇದು ಮಾಡಲಿ ಅಂತ ಬೇಡ್ತಾ ಈ ಹಣ್ಣನ್ನ ಅವ್ರ ಪರವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಿರಿಯ ಮುಖಂಡರಾದ KMG ಕುಮಾರ್, ನಾಗಲಾಪುರದ ದಿಲೀಪ್, ಬೇಕರಿ ಉಮೇಶ್, ಮುತ್ತುರಾಜ್, ಜವರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಂಗಳವಾರ ರಾಜ್ಯಾದ್ಯಂತ ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟದಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು, ಆದರೆ ಸಾರಿಗೆ ಸಂಸ್ಥೆ ಮುಷ್ಕರಕ್ಕೆ ಕಲಬುರಗಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ಮುಷ್ಕರದ ಮಧ್ಯೆಯೂ ಎಂದಿನಂತೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಚಾರ ಆರಂಭವಾಗಿತ್ತು. ಬಸ್ ನಿಲ್ದಾಣದಿಂದ ಪ್ರಯಾಣಿಕರು ಸಂಚರಿಸುತ್ತಿದ್ದ ದೃಶ್ಯವೂ ಕಂಡುಬಂತು. ಹಿನ್ನೆಲೆಯಲ್ಲಿ ಈಗಾಗಲೇ ನಾವೆಲ್ಲ ನಮ್ಮ ಎಂಪ್ಲಾಯೀಸ್ಗೆ ಮತ್ತು ಎಲ್ಲ ಕ್ರೂಗಳಿಗೆ ಅಂದರೆ ಔಟ್ಸೋರ್ಸ್ ಕ್ರೂ, ಟ್ರೈನೀಸು, ನಮ್ಮ ರೆಗ್ಯುಲರ್ ಕ್ರೂಗೆ ನಿನ್ನೆ ಮೊನ್ನೆ ಕಂಟಿನ್ಯೂಸ್ ಆಗಿ ಹೇಳಿದ್ವಿ ನಮ್ಮದು ಎಸೆನ್ಷಿಯಲ್ ಸರ್ವಿಸ್ ಆಗುತ್ತೆ, ಡ್ಯೂಟಿಗೆ ಬರ್ಬೇಕಂತ ಹೇಳಿ. ಆದಾಗ್ಯೂ ಮುಂಜಾನೆ ಸ್ವಲ್ಪ ಜನ ಬಂದು ಡ್ಯೂಟಿಗೆ ಒಂದು ಎಲ್ಲ ಡಿಪೋದಿಂದ 20-25 ಬಸ್ ಹೋಗಬೇಕಿತ್ತು, ಒಂದು 5ರಿಂದ 6 ಬಸ್ ಹೋಗಿದ್ದಾವೆ. ಮತ್ತು ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಬಸ್ ಡಿಪೋ ಆಯಿತು, ಬಸ್ ಸ್ಟ್ಯಾಂಡ್ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಸಿಬ್ಬಂದಿ ವಿಕೆಟ್ಸ್ ಮತ್ತು ಪ್ಯಾಟ್ರೋಲಿಂಗ್ ಬಂದೋಬಸ್ತ್ ಮಾಡ್ಕೊಂಡು ಶಾಂತ ರೀತಿಯಿಂದ ವಾತಾವರಣ ಇದೆ. ಮತ್ತು ಕೆಲವು ವಾಹನಗಳಿಂದ ಯಾರು ಹೋಗ್ತಾ ಇದ್ದಾರೆ ನಾವು ಸೆಕ್ಯೂರಿಟಿ. ಕರ್ನಾಟಕ ಪ್ರದೇಶ ಜನತಾದಳ ವತಿಯಿಂದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಳ್ಳೇಗಾಲ ಹಾಗೂ ಯಳಂದೂರು ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಾನೂರು ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಜೆಡಿಎಸ್ ಬಾವುಟವನ್ನು ನೀಡುವ ಮೂಲಕ 3 ತಾಲೂಕಿನ ಅನೇಕರನ್ನ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಈ ವೇಳೆ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳನ್ನ ನೇಮಕ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶಾಸಕರು, ಜೆಡಿಎಸ್ ಪಕ್ಷಕ್ಕೆ ಹೊಸ ಚೈತನ್ಯ ತಂದಿದೆ. ಇದು ಸರಳ ಕಾರ್ಯಕ್ರಮವಾದರೂ ಪಕ್ಷ ಸಂಘಟನೆಯಲ್ಲಿ ತುಂಬಾ ಜವಾಬ್ದಾರಿ ಇದೆ ಎಂದರು. ಜವಾಬ್ದಾರಿ ಮತ್ತೆ ನಿಮಗೆ ಸಾಕಷ್ಟು ಭೌಗೋಳಿಕ ವಿಸ್ತರಣೆಯಲ್ಲಿ ಮತ್ತೆ ನಿಮಗೆ ಅಧಿಕಾರಿಗಳ ವ್ಯಾಪ್ತಿ ಜಾಸ್ತಿ ಬರುತ್ತೆ. ಬರೀ ಒಂದು ತಾಲೂಕಿನ ತಹಶೀಲ್ದಾರ್, 3 ತಾಲೂಕು ತಹಶೀಲ್ದಾರ್ ಎಲ್ಲ ತಾಲೂಕಿನ ಅಧಿಕಾರಿಗಳು ನಮ್ಮ ಕೈಗೆ ಬರುತ್ತಾರೆ. ನೀವು ಎಲ್ಲಿ ನಮ್ಮ ಪಕ್ಷದ ಮುಖಂಡರಿಗಾಗಲಿ ಕಾರ್ಯಕರ್ತರಿಗಾಗಲಿ ಅನ್ಯಾಯ ಆಗ್ತಿದ್ದು ಅಲ್ಲಿ ಕೊಲೆ ಎತ್ತಬೇಕಾದಂಥ ಒಂದು ಸಂದರ್ಭ ನಿಮ್ಗೆ ನಡೆದೇ ಬರುತ್ತೆ. ಅದರಲ್ಲಿ ಧ್ವನಿಗೂಡಿಸಬೇಕಾಗುತ್ತೆ. ಅಲ್ಲೇ ನೀವು ಶಕ್ತಿ ತುಂಬತಕ್ಕಂಥ ಮೊದಲ ಕೆಲಸ ಪ್ರಾರಂಭ ಆಗಬಹುದು. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಅಧ್ಯಕ್ಷರಾದ ಬಿ ಪುಟ್ಟಸ್ವಾಮಿ, ಜೆಡಿಎಸ್ ಮುಖಂಡರಾದ ರವಿಕುಮಾರ್, ಆಲೂರು ಮಲ್ಲು, ನಗರಸಭೆ ಸದಸ್ಯೆ ಜಯಮೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಮೀನು ಅಳತೆ ಮಾಡುವುದಕ್ಕೆ ರೈತರಿಂದ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಮಾತ್ರ ಕಟ್ಟಿಸಿಕೊಳ್ಳಿ. ಹೆಚ್ಚುವರಿ ಹಣ ಪಡೆದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ತಹಶೀಲ್ದಾರ್ ಲೋಕೇಶ್ ಸರ್ವೆ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ರೈತರ ಕುಂದುಕೊರತೆ ಸಭೆಯಲ್ಲಿ ರೈತರ ಸಮಸ್ಯೆ ಆಲಿಸಿದ ಬಳಿಕ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಸಭೆಯಲ್ಲಿ ಜಿಲ್ಲಾ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಅರಣ್ಯ ಇಲಾಖೆಯಿಂದ ರೈತರು ಜೀವನ ನಡೆಸಲು ಕಷ್ಟವಾಗುತ್ತಿದೆ. ಅರಣ್ಯ ಇಲಾಖೆಯ ಕಾಡಿನ ಪ್ರಾಣಿಗಳು ಗ್ರಾಮಗಳಿಗೆ ಬಂದು ರೈತರ ಫಸಲುಗಳನ್ನು ನಾಶ ಮಾಡುತ್ತಿದೆ. ಅರಣ್ಯ ಇಲಾಖೆಯವರು ಪ್ರಾಣಿಗಳನ್ನು ಗ್ರಾಮಗಳಿಗೆ ಬಾರದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇನ್ನು ರೈತ ಸಂಘದ ಕಾರ್ಯದರ್ಶಿ ಮಾತನಾಡಿ, ರೈತರು ಹಾಗೂ ಬಡವರಿಗೆ ನೀಡುವ ರಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಈ ಕಲ್ಲು ರಾಗಿಯನ್ನು ನೀವು ತಿನ್ನುತ್ತೀರಾ ಎಂದು ರಾಗಿ ತೋರಿಸಿ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ತಹಶೀಲ್ದಾರರು ಆಹಾರ ಇಲಾಖೆಗೆ ಆಹಾರ ಪರಿಶೀಲನೆ ನಡೆಸಲು ಸೂಚಿಸಿದರು. ಈ ಥರದ್ದೆಲ್ಲ ಅಲ್ಲೇ ಸರ್ಕಾರ ಏನೈತೆ ಅಲ್ಲೇ ರಸೀದಿ ಇರುತ್ತೆ. ಅದು ಮೇಲೆ ನಮ್ಗೆ ಸರ್ವೆಗೆ ಅಲಾಟ್ಮೆಂಟ್ ಆಗಿದೆ. ಬೇರೆ ಯಾವ ಥರ ಫೀಸ್ ಇರೋದು ನೋಡಿ. ರಸ್ತೆ ತೆರವುಗಾಗಲಿ, ಹಳ್ಳ ಮುಕ್ಕೂರಿಗಾಗಲಿ, ಓಣಿ ಆಗಲಿ ತೆರವುಗೊಳಿಸೋದಕ್ಕೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ನಾವೇನು ಮಾಡ್ತೀವಿ, ಆರ್ಡರ್ ಹಾಕ್ತೀವಿ ತೆರವುಗೊಳಿಸೋದಕ್ಕೆ. ಸರ್ವೆ ಡಿಪಾರ್ಟ್ಮೆಂಟ್ ಅವರು ಜಾಯಿಂಟಾಗಿ ಹೋಗ್ಬೇಕಾಗುತ್ತೆ. ನಾವೇನಾದ್ರು ಅವ್ರಿಗೆ ಇದು ಮಾಡ್ತೀವ, ನಾವೆಷ್ಟು ಇದರಲ್ಲಿ ಪ್ರಾಮಾಣಿಕವಾಗಿ ಆರ್ಡರ್ ಮಾಡ್ತಾ ಇರ್ತೀವಿ, ಅದೇ ಥರ ನೀವು ನಡ್ಕೊಬೇಕಾನೆ. ಯಾವ್ದಾರ ಆ ಥರ ಗಮನಕ್ಕೆ ಬಂದರೆ ನೀವು ರೈಟಿಂಗಲ್ಲಿ ಕೊಡಬೇಕು. ರೈಟಿಂಗಲ್ಲಿ ಕೊಡಿ. ಯಾಕೆ ಅಂತಂದರೆ ಇದೇ ತೆರವುಗೊಳಿಸೋಕ್ಕಾಗಲಿ ಅಂತಂದರೆ ಇದೇ ತೆರವುಗೊಳಿಸೋಕ್ಕಾಗಲಿ ಇದಕ್ಕಾಗಲಿ ಅಂತ ತಕ್ಷಣ ಸ್ಪಂದನೆ ಮಾಡ್ತೀನಿ ತಾನೆ, ಒಳ್ಳೆ ರೀತಿಯಲ್ಲಿ. ಅಂಥದ್ದು ಯಾಕೆ ಇನ್ನೊಂದು ಕೆಟ್ಟ ಹೆಸರು ಬರೋ ರೀತಿ ಯಾಕೆ ನಡ್ಕೋಬೇಕು? ಬೋಳಗೆರೆ ಹಂಚು ಗಿಂಚೆಲ್ಲ ಒದರಾಕ್ಬಿಟ್ಟವೆ. ಅಲ್ಲೇ ಪಕ್ಕ ಕೊನ್ನಾಪುರದಲ್ಲಿ ಹಂಗೆ ಮಾಡಿವೆ, ಎಲ್ಲ ಊರಲ್ಲಿ ಹಂಗೆ. ಇಡೀ ಅಲೂರು ಹೋಗ್ಲಿಕ್ಕೆ ತುಂಬ ಬರೀ ಕೋತಿ ಸಾಮ್ರಾಜ್ಯ. ದಯವಿಟ್ಟು ಇದನ್ನು ಹೇಗೆ ಮಾಡ್ತೀರಿ ನಾವೇನು? ಎರಡನೇದು ನವಲು ಸರ್. ನಾನು ಮೊನ್ನೆ ಜೋಳ ಚೆಲ್ಲವಣಿ ದನಿಗೆ ಜೋಳ ಚೆಲ್ದಾಗಲೂ ಆಯ್ಕತ್ತವೆ. ಮುಸ್ಲಿಂ ಜೋಳ ನಾವು ಹುಟ್ಟು ಬಂದ ಮೇಲೂ ಮೊಳಕಿರ್ತದೆ. ನವಲು ಏನು ಅಲ್ಲಿಗೂ ಕೆರೆ ಹತ್ರ ಬೆಳೆಸೋ, ನನ್ನ ಕೆರೆ ಆಗಿಲ್ಲ, ನನ್ನ ಜಮೀನು ಮನೆಯವರೆಗೂ ಬರ್ತವೆ. ಏನು 7-8 ಮರಿಯ
ಎಲ್ಲ ಊರಲ್ಲಿ ಸಮಸ್ಯೆ ಬಿಡಿ, ನಾನು ಅಂತ ಹೇಳ್ತೀನಿ, ದಯವಿಟ್ಟು ಬೇರೆ ಇದು ಮಾಡಿ. ಆಗಿದೆ ಓದಿದ್ರು ಅಷ್ಟೇ. ಮೂರನೇದು ಸರ್ ಇದು ಹಂದಿ, ಕಾಡಂದಿ. ನಾವು ಏನು ಮಾಡ್ಬೇಕು ಹೇಳಿ, ಹೊಡಿಬೇಕಾ? ಜೋಳ ಹಾಕೋಕ್ಕಿಲ್ಲ ಸರ್, ತೆನೆ ಬರೋಕ್ಕಿಲ್ಲ, ಏನು ಬಂದು ದನ. ಸಭೆಯಲ್ಲಿ ಬಿಇಒ ಉಮಾ, ರೈತ ಸಂಘದ ಅಧ್ಯಕ್ಷ ಶಿವರುದ್ರ, ಜಿಲ್ಲಾ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ದೇವರಾಜ್ ಸೇರಿದಂತೆ ಹಲವರು ಹಾಜರಿದ್ದರು. ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ಇಲಾಖೆ ನೌಕರರು ಕರೆ ನೀಡಿದ್ದ ಮುಷ್ಕರಕ್ಕೆ ಟಿನರಸೀಪುರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆಯವರೆಗೆ ಟಿನರಸೀಪುರದಿಂದ ಮೈಸೂರು, ಕೊಳ್ಳೇಗಾಲ ಹಾಗೂ ಚಾಮರಾಜನಗರಕ್ಕೆ 91 ಬಸ್ಗಳು ಸಂಚರಿಸಿದ್ದು, ಕೆಲವೊಂದು ಬಸ್ಗಳು ಪ್ರಯಾಣಿಕರಿಗೆ ಸೇವೆ ಒದಗಿಸಿದೆ. ಇನ್ನು ಸರ್ಕಾರಿ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಹೈರಾಣಾಗಿದ್ದಾರೆ. ಇನ್ನು ಸಾಮಾನ್ಯ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾದು ಸುಸ್ತಾದ ಖಾಸಗಿ ಬಸ್ಗಳ ಮೊರೆ ಹೋಗಲೇಬೇಕಾದ ಅನಿವಾರ್ಯ ಎದುರಾಯಿತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಕೆಂಪು ಬಸ್ ಚಾಲಕರ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ. ಸಾರಿಗೆ ಮುಷ್ಕರಕ್ಕೆ ಸಾರ್ವಜನಿಕರು ತತ್ತರ, ಎಲ್ಲೆಲ್ಲೂ ಖಾಸಗಿ ವಾಹನಗಳ ಓಡಾಟ, ವಿದ್ಯಾರ್ಥಿಗಳ ಪರದಾಟ. ಮುಷ್ಕರ ನಡೆಸಿದ ಸಾರಿಗೆ ಸಂಘಟನೆಗೆ ಹೈಕೋರ್ಟ್ ತರಾಟೆ. ಪ್ರತಿಭಟನೆ ನಿಲ್ಲದಿದ್ದರೆ ನ್ಯಾಯಾಂಗ ನಿಂದನೆ ಕೇಸ್ ಎಚ್ಚರಿಕೆ. ವಾರ್ನಿಂಗ್ ಬೆನ್ನಲ್ಲೇ ಮುಷ್ಕರ ಮುಂದೂಡಿಕೆ. ಕುತೂಹಲ ಹೆಚ್ಚಿಸಿದ ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ ಪ್ರಕರಣ. 11ನೇ ಸ್ಥಳದಲ್ಲಿಯೂ ಪತ್ತೆಯಾಗದ ಅಸ್ಥಿ. ಅಧಿಕಾರಿಗಳಿಂದ ಮುಂದುವರಿದ ಶೋಧ ಕಾರ್ಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.